ನಿಮ್ಮಲ್ಲಿ ತುಂಬಾ ಜನಕ್ಕೆ ಸಂಶಯ ಇರುತ್ತೆ ಮೈದಾ ಹಿಟ್ಟು ಹೇಗೆ ಮಾಡ್ತಾರೆ ಅಂತ. ಮೈದಾ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಎರಡು ಗೋಧಿ ಕಾಳಿಂದನೇ ಮಾಡ್ತಾರೆ. ಆದರೆ ಗೋಧಿ ಹಿಟ್ಟು ಹಾಕಿ ಕಂದು ಬಣ್ಣದಲ್ಲಿರುತ್ತೆ, ಮೈದಾ ಹಿಟ್ಟು ಹಾಕಿ ಬಿಳಿ ಬಣ್ಣದಲ್ಲಿರುತ್ತೆ ಅಂತ ಸಂಶಯ ಇರ್ಬೋದು. ಆದರೆ ಗೋಧಿ ಹಿಟ್ಟು ಯಾಕೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೂ ಮೈದಾ ಹಿಟ್ಟು ಯಾಕೆ ನಮ್ಮ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ನಿಮಗೆ ಸಂಶಯ ಇರ್ಬೋದು. ನಮಸ್ಕಾರ, ನಾನು ನಿಮ್ಮ ವರುಣ್. ನೀವೇನಾದ್ರೂ ಈ ವಿಡಿಯೋಗೆ ಮೊದಲನೇನವರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗಿನ ಕಾಲದ ಜನರು ಹೆಚ್ಚಾಗಿ ಫಾಸ್ಟ್ ಫುಡ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೆಸರೇ ಹೇಳೋ ಅದರಿಂದ ತುಂಬಾ ಫಾಸ್ಟ್ ಆಗಿ ಪ್ರಿಪೇರ್ ಮಾಡಬಹುದು, ಹಾಗೆ ತಿಂದು ಫಾಸ್ಟ್ ಆಗಿ ಸಾಯ್ಬೋದು. ಈ ಫಾಸ್ಟ್ ಫುಡ್ಗಳಲ್ಲಿ ಅತಿ ಹೆಚ್ಚಾಗಿ ಬಳಸೋದು ಮೈದಾ ಹಿಟ್ಟು. ನೂಡಲ್ಸ್, ರೋಟಿ, ಪರೋಟಾ, ಮೋಮೋಸ್, ಪಿಜ್ಜಾ, ಬರ್ಗರ್ ಈ ತರ ತುಂಬಾ ಹಲವಾರು ಪದಾರ್ಥಗಳಲ್ಲಿ ಮೈದಾ ಹಿಟ್ಟನ್ನ ಬಳಸ್ತಾರೆ. ಇಂತಹ ಪದಾರ್ಥಗಳನ್ನ ಜನರು ಅತಿ ಹೆಚ್ಚಾಗಿ ಇಷ್ಟಪಟ್ಟು ತಿಂತಾರೆ. ಆದರೆ ಮೈದಾ ಹಿಟ್ಟಿನ ಈ ಪದಾರ್ಥಗಳನ್ನು ತಿಂದು 2023ರಲ್ಲಿ ಪ್ರಪಂಚದಾದ್ಯಂತ 20 ಲಕ್ಷಕ್ಕೂ ಹೆಚ್ಚು ಜನ ಮರಣ ಹೊಂದಿದ್ದಾರೆ. ಅದಕ್ಕೂ ಮುಂಚೆ ಮೈದಾ ಹಿಟ್ಟನ್ನ ಹೇಗೆ ತಯಾರಿಸ್ತಾರೆ ಅಂತ ತಿಳ್ಕೊಳ್ಳೋಣ. ಮೈದಾ ಹಿಟ್ಟು ಆಗಿ ಗೋಧಿ ಹಿಟ್ಟು ಎರಡು ಗೋಧಿಯನ್ನು ಬಳಸಿ ಮಾಡ್ತಾರೆ. ಆದರೆ ಮೈದಾ ಹಿಟ್ಟು ಮಾತ್ರ ಬಿಳಿ ಬಣ್ಣದಲ್ಲಿ ಇರುತ್ತೆ, ಗೋಧಿ ಹಿಟ್ಟು ಮಾತ್ರ ಕಂದು ಬಣ್ಣದಲ್ಲಿ ಇರುತ್ತೆ. ಉದಾಹರಣೆಗೆ ನಾವು ಒಂದು ಗೋಧಿಯ ಕಾಳನ್ನು ತೆಗೆದುಕೊಂಡು ಅದನ್ನು ಎರಡು ಭಾಗ ಮಾಡಿದ್ರೆ ಅದರಲ್ಲಿ 3 ಪದರ ಇರುತ್ತೆ. ಇದರಲ್ಲಿ 3 ಲೇಯರ್ಸ್ ಇರುತ್ತೆ. ಬ್ರಾನ್, ಎಂಡೋಸ್ಪರ್ಮ್ ಮತ್ತೆ ಜೆರ್ಮ್ ಅಂತ ಇರುತ್ತೆ. ಆದರೆ ಮೈದಾವನ್ನು ಮಾಡಬೇಕಾದ್ರೆ ಬ್ರಾನ್ ಮತ್ತೆ ಜೆರ್ಮ್ ಅನ್ನು ಬೇರ್ಪಡಿಸಿ ಬರೀ ಎಂಡೋಸ್ಪರ್ಮ್ ಅನ್ನು ಬಳಸಿ ಮೈದಾ ಹಿಟ್ಟನ್ನು ಮಾಡ್ತಾರೆ. ಆದರೆ ಬ್ರಾನ್ ಮತ್ತೆ ಜೆರ್ಮ್ ಅಲ್ಲಿ ಹೆಚ್ಚು ಪೌಷ್ಟಿಕಾಂಶಗಳಿರುತ್ತೆ. ಎಂಡೋಸ್ಪರ್ಮ್ ಅಲ್ಲಿ ಕೇವಲ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಇರುತ್ತೆ. ಆದರೆ ಇದನ್ನ ಬಿಳಿ ಬಣ್ಣ ಬರೋದಕ್ಕೋಸ್ಕರ ಬ್ಲೀಚ್ ಮಾಡ್ತಾರೆ. ಅಲ್ಲಿ ಇರೋ ಕಾರ್ಬೋಹೈಡ್ರೇಟ್ ಕೂಡ ಅದನ್ನ ಕಳ್ಕೊಳುತ್ತೆ. ಸೊ ಇದೇ ಮೈದಾ ಹಿಟ್ಟನ್ನ ಪ್ಯಾಕ್ ಮಾಡಿ ಶಾಪ್ಸ್ಗೆಲ್ಲ ಸಪ್ಲೈ ಮಾಡ್ತಾರೆ. ಸೊ ಈ ಮೈದಾದಲ್ಲಿ ಬ್ಲಡ್ ಶುಗರ್ಗೆ ಕಾರಣ ಆಗೋ ಎಲ್ಲ ಅಂಶಗಳು ಇರುತ್ತೆ. ಇದರಲ್ಲಿ ಯಾವುದೇ ಪೌಷ್ಟಿಕಾಂಶಗಳು ಇರೋದಿಲ್ಲ. ಕೆಟ್ಟದಾಗಿ ಕೊಬ್ಬನ್ನು ತುಂಬಾ ಒಳಗೊಂಡಿರುತ್ತೆ. ಈ ಮೈದಾ ಹಿಟ್ಟಿನಲ್ಲಿ ಗ್ಲಿಸಮಿಕ್ ಅನ್ನೋ ಅಂಶ ಇರುತ್ತೆ. ಈ ಗ್ಲಿಸಮಿಕ್ ನಮ್ಮ ಹೃದಯಾಘಾತ ಹಾಗೂ ಸಕ್ಕರೆ ಕಾಯಿಲೆಗೆ ಕಾರಣ ಆಗುತ್ತೆ. ಸೊ ಇದೇ ಕಾರಣದಿಂದ 2023ರಲ್ಲಿ 20 ಲಕ್ಷಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಆದಷ್ಟು ಫಾಸ್ಟ್ ಫುಡ್ಗೆ ನೋ ಹೇಳಿ, ಮೈದಾ ಹಿಟ್ಟಿಗೆ ನೋ ಹೇಳಿ. ಗೋಧಿ ಹಿಟ್ಟನ್ನು ಬಳಸಿ. ಗೋಧಿ ಹಿಟ್ಟಲ್ಲಿ ತುಂಬ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್ ಇರುತ್ತೆ. ನಿಮಗೂ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.